ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಕುಂತಿಯು ಕರ್ಣನಿಗೆ ಅವನು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೆಂಬುದನ್ನು ತಿಳಿಸಿ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳುವಂತೆ ಹೇಳಿದುದು ಎಂಬ 145ನೆಯ ಅಧ್ಯಾಯಕ್ಕೆ ಸ್ವಾಗತ. ಕೌರವರ ಕೌರವ ಪಾಂಡವರ ನಡುವೆ ಯುದ್ಧ ಸನ್ನಿಹಿತವಾಗಿದೆ. ಶ್ರೀಕೃಷ್ಣನ ಸಂಧಾನ ಪ್ರಯತ್ನವೂ ಕೂಡ ಮುರಿದು ಹೋಗಿದೆ. ಆ ಸಂದರ್ಭದಲ್ಲಿ ತನ್ನ ಪುತ್ರನೇ ಆದ ಕರ್ಣನು ತನ್ನ ಇತರ ಪುತ್ರರಾದ ಪಂಚ ಪಾಂಡವರ ವಿರುದ್ಧ ಘನಘೋರವಾದ ಯುದ್ಧವನ್ನು ಮಾಡಿ ಎಲ್ಲಿ ಅವರಿಗೆ ತೊಂದರೆಯನ್ನು ಉಂಟು ಮಾಡುವನು ಎಂಬ ಭಯದಿಂದ ನಡುಗುತ್ತಾ ಕೊನೆಗೂ ಕರ್ಣನು ತನ್ನ ಪುತ್ರನೇ ಎಂಬ ಆತನ ಜನ್ಮರಹಸ್ಯವನ್ನು ತಿಳಿಸಿ ಆತನನ್ನು ಯುದ್ಧದಿಂದ ವಿಮುಖನನ್ನಾಗಿ ಮಾಡಿ ತನ್ನ ಪುತ್ರರ ಜೊತೆ ಆತನು ಸೇರುವಂತೆ ಮಾಡಬೇಕೆಂದು ಕುಂತಿಯು ಕರ್ಣನ ಬಳಿಗೆ ಬಂದಿದ್ದಾಳೆ. ಕರ್ಣನು ಆ ಸಮಯದಲ್ಲಿ ಸೂರ್ಯನನ್ನು ಕುರಿತು ಪೂರ್ವ ದಿಕ್ಕಿಗೆ ತಿರುಗಿ ಜಪವನ್ನು ಮಾಡುತ್ತಿರುವನು. ಆತನ ಜಪವು ಮುಗಿಯುವ ತನಕವೂ ಕುಂತಿಯು ಕಾದಿರುವಳು. ಜಪವು ಮುಗಿದ ನಂತರ ಕರ್ಣನು ಅಲ್ಲಿ ಕುಂತಿಯು ನಿಂತಿರುವುದನ್ನು ಕಂಡು ಗೌರವದಿಂದ ತಲೆಬಾಗಿ ನಮಸ್ಕರಿಸಿ ಮುಗುಳು ನಗುತ್ತಾ ಆ ಕುಂತಿಯನ್ನು ಕುರಿತು ಹೇಳುತ್ತಾನೆ. ಕೆಲವು ಪೂಜ್ಯಳೆ, ಅಧಿರಥ ಪುತ್ರನು ರಾಧೆಯನ್ನು ಎನಿಸಿಕೊಂಡ ಕರ್ಣನೆಂಬ ಹೆಸರುಳ್ಳ ನಾನು ನಮಸ್ಕರಿಸುವೆನು. ನೀನು ಇಲ್ಲಿಗೆ ಬಂದುದೇಕೆ? ನಿನಗೆ ನನ್ನಿಂದಾಗಬೇಕಾದ ಕಾರ್ಯವೇನು ಎಂದನು. ಅದಕ್ಕೆ ಆ ಕುಂತಿಯು, ಕುಮಾರ, ನೀನು ಹಾಗೆ ಹೇಳಬಾರದು. ನೀನು ರಾಧೇಯನಲ್ಲ, ಕೌಂತೆಯನು. ಅಧಿರಥನು ನಿನ್ನ ತಂದೆಯೂ ಅಲ್ಲ. ನೀನು ಅಂತಹ ನೀಚವಾದ ಸೂತ ಕುಲದಲ್ಲಿ ಹುಟ್ಟಿದವನೂ ಅಲ್ಲ. ನನ್ನ ಮಾತನ್ನು ಕೇಳು. ನೀನು ನನ್ನ ಕನ್ಯಾವಸ್ಥೆಯಲ್ಲಿಯೇ ಕುಂತಿ ಭೋಜನ ಮನೆಯಲ್ಲಿ ಜನಿಸಿದವನು. ಬೇರೆ ಎಲ್ಲ ಮಕ್ಕಳಿಗಿಂತಲೂ ಮೊದಲು ನಿನ್ನನ್ನೇ ನಾನು ಗರ್ಭದಲ್ಲಿ ಧರಿಸಿದನು. ನೀನು ನನ್ನ ಮಗನಾದುದರಿಂದ ಪಾಂಡವರಂತೆ ನೀನು ಪಾರ್ಥ ಎನಿಸಿಕೊಂಡಿರುವೆ. ಲೋಕಕ್ಕೆಲ್ಲ ಬೆಳಕನ್ನು ಉಂಟು ಮಾಡುವ ಆ ಸೂರ್ಯ ದೇವನೇ ನನ್ನಲ್ಲಿ ನಿನ್ನ ಜನ್ಮಕ್ಕೆ ಕಾರಣಭೂತನು. ಆ ಸೂರ್ಯಾನುಗ್ರಹದಿಂದಲೇ ನೀನು ಈಗ ಶಸ್ತ್ರಧಾರಿಗಳೊಳಗೆಲ್ಲ ಮೇಲೆನಿಸಿಕೊಂಡಿರುವೆ. ಮತ್ತು ನೀನು ದೇವಗರ್ಭನಾದುದರಿಂದಲೇ ದಿವ್ಯ ತೇಜಸ್ಸಿನಿಂದ ಕೂಡಿರುವೆ. ಮತ್ತು ಹುಟ್ಟುವಾಗಲೇ ನೀನು ದಿವ್ಯವಾದ ಕವಚದೊಡನೆಯೂ ಕುಂಡಲಗಳೊಡನೆಯೂ ಜನಿಸಿದೆ. ನೀನು ನನ್ನ ತಂದೆಯ ಮನೆಯಲ್ಲಿ ಇದ್ದಾಗಲೇ ನಿನ್ನನ್ನು ಪಡೆದು ಪೋಷಿಸಿದನು. ನಿನಗೆ ಅದೊಂದು ತಿಳಿಯದು. ನಿನ್ನ ಸಹೋದರರು ಯಾರೆಂಬುದನ್ನು ಕಾಣದೆ ನೀನು ಅಜ್ಞಾನದಿಂದ ಆ ಧೃತರಾಷ್ಟ್ರ ಪುತ್ರರಲ್ಲಿ ಹೋಗಿ ಸೇರಿ ಅವನ ಸೇವೆ ಮಾಡುತ್ತಿರುವೆ. ಕುಮಾರ, ರಾಜ್ಯಾರ್ಹನಾದ ನಿನಗೆ ಇಂತಹ ಪರೋಪಾಸನವು ಅಂದರೆ ಪರರ ಉಪಾಸನೆಯು ಎಂದಿಗೂ ಯೋಗ್ಯವಲ್ಲ. ಕರ್ಣ, ಲೋಕದಲ್ಲಿ ಮನುಷ್ಯನ ಕರ್ತವ್ಯ ಧರ್ಮಗಳೊಳಗೆಲ್ಲ ಪ್ರಧಾನವಾದುದು ಯಾವುದೆಂದು ಬಲ್ಲೆಯ? ಹೆತ್ತ ತಂದೆ ತಾಯಿಗಳನ್ನು ಸಂತೋಷಪಡಿಸುವುದೇ ಪುತ್ರನಿಗೆ ಮುಖ್ಯ ಧರ್ಮವೆಂದು ಹಿರಿಯರು ಹೇಳಿರುವರು. ಮಗನಾಗಿ ಹುಟ್ಟಿದ ಮೇಲೆ ತಂದೆ ತಾಯಿಗಳನ್ನು ಸಂತೋಷಪಡಿಸಬೇಕು. ಕುಮಾರ, ಈ ದುರ್ಯೋಧನನು ಅನುಭವಿಸುವ ರಾಜ್ಯವು ಎಲ್ಲಿಯದೆಂದು ಬಲ್ಲೆಯ? ಅರ್ಜುನನು ತನ್ನ ಪರಾಕ್ರಮದಿಂದ ಸಂಪಾದಿಸಿದುದು ಧರ್ಮರಾಜನಿಗೆ ಸೇರಬೇಕಾದುದು. ಅಂತಹ ರಾಜ್ಯವನ್ನು ದುರ್ಯೋಧನನು ದುರಾಸೆಯಿಂದ ಅಪಹರಿಸಿರುವನು. ನೀನಾದರೂ ಈಗ ಅವನಿಂದ ಅದನ್ನು ಕಿತ್ತುಕೊಂಡು ನೀನೇ ಯಥೇಚ್ಛವಾಗಿ ಅನುಭವಿಸು. ನನ್ನ ಮಕ್ಕಳಿಗೆಲ್ಲ ನೀನು ಹಿರಿಯನಾದುದರಿಂದ ಅದು ನಿನಗೆ ಸೇರಬೇಕಾದುದು. ಈಗ ಕರ್ಣ ಅರ್ಜುನರಿಬ್ಬರು ಸಹೋದರ ಪ್ರೀತಿಯಿಂದ ಒಂದಾಗಿ ಸೇರಿದುದನ್ನು ಕೌರವರೆಲ್ಲರೂ ನೋಡಲಿ. ದುಷ್ಟರೆಲ್ಲರೂ ತಮ್ಮ ಹೆಮ್ಮೆಯನ್ನು ಬಿಟ್ಟು ನಿನ್ನಲ್ಲಿ ಶರಣಾಗತರಾಗಲಿ. ಬಲರಾಮ ಕೃಷ್ಣರಿಬ್ಬರೂ ಸೇರಿದಂತೆ ಕರ್ಣ ಅರ್ಜುನರಾದ ನೀವಿಬ್ಬರೂ ಒಂದಾಗಿ ಸೇರಿದರೆ ಲೋಕದಲ್ಲಿ ನಿಮಗೆ ಯಾವುದು ತಾನೇ ಅಸಾಧ್ಯವು? ಕರ್ಣ, ನಿನ್ನ 5 ಮಂದಿ ತಮ್ಮಂದಿರೊಡಗೂಡಿ ನಿನ್ನ 5 ಮಂದಿ ತಮ್ಮಂದಿರೊಡನೆ ಸೇರಿದ್ದರೆ ಮಹಾಯಜ್ಞ ವೇದಿಕೆಯಲ್ಲಿ ದೇವತೆಗಳಿಂದ ಪರಿವೃತನಾದ ಬ್ರಹ್ಮದೇವನಂತೆಯೇ ಶೋಭಿಸುವೆ. ಕುಮಾರ, ನೀನು ಸಮಸ್ತ ಗುಣಗಳಿಂದ ಕೂಡಿದವನು. ನನ್ನ ಪುತ್ರರಲ್ಲಿ ನೀನೇ ಜ್ಯೇಷ್ಠನು. ಆದುದರಿಂದ ಇನ್ನು ಮೇಲೆ ನೀನು ಸೂತಪುತ್ರನೆಂಬ ಹೀನವಾದ ಹೆಸರನ್ನು ಹೇಳಿಕೊಳ್ಳಬೇಡ. ನೀನು ಪಾರ್ಥನು, ಮಹಾವೀರ್ಯವಂತನು ಎಂದಳು. ಇದು 145ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ.
ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.